ತುಂಬಾ ಜನ ಹಗಲು ರಾತ್ರಿ ಅಂದೇ ಕಷ್ಟಪಟ್ಟು ದುಡಿತಾರೆ. ಸ್ಯಾಲರಿ ಬಂದ ಒಂದೆರಡು ದಿನದಲ್ಲಿ ಫುಲ್ ಹ್ಯಾಪಿ ಆಗಿರ್ತಾರೆ. ತಿಂಗಳ ಕೊನೆಯಲ್ಲಿ ಮತ್ತೆ ಇಎಂಐ ಗಾಗಿ ಸಾಲ ಮಾಡ್ತಾರೆ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರೆ. ಇನ್ನು ಕೆಲವರಂತೂ ನಮ್ಮ ಹಣೆ ಬರನೇ ಇಷ್ಟು ಅಂತ ಅವ್ರನ್ನ ಅವರೇ ಬೈಕೊಳ್ತಾರೆ. ಬಟ್ ಇದಕ್ಕೆಲ್ಲ ಕಾರಣ ಹಣೆ ಬರ ಅಲ್ಲ, ನಮ್ಮ ಹ್ಯಾಬಿಟ್ಸ್ ಮತ್ತೆ ಮೈಂಡ್ ಸೆಟ್. ಇಲ್ಲಿ ಕೆಲವರು ಯಾಕೆ ಶ್ರೀಮಂತರಾಗ್ತಾರೆ ಬಡವರಿಂದ, ಮತ್ತೆ ಇನ್ನು ಕೆಲವರು ಬಡವರಾಗಿ ಹುಟ್ಟಿ ಬಡವರಾಗೆ ಸಾಯ್ತಾರೆ. ಇದಕ್ಕೆಲ್ಲ ಕಾರಣ ಅವರು ಫಾಲೋ ಮಾಡೋ ಹ್ಯಾಬಿಟ್ಸ್ ಮತ್ತೆ ಅವರ ಮೈಂಡ್ ಸೆಟ್. ಇಂಥದ್ದೇ ಆದ ಕೆಲವು ಹ್ಯಾಬಿಟ್ಸ್ ಅಭ್ಯಾಸಗಳನ್ನ ಇಲ್ಲಿ ನಾನು ನನಗೆ ಗೊತ್ತಿರೋ ರೀತಿಯಲ್ಲಿ ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಪಾಯಿಂಟ್, ಜನರನ್ನ ಅಥವಾ ಬೇರೆಯವ್ರನ್ನ ಇಂಪ್ರೆಸ್ ಮಾಡಕ್ಕೆ ಅಂತಾನೆ ಇಲ್ಲೂ ಶ್ರೀಮಂತಿಕೆನ ತೋರ್ಸೋದು. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಯಾವ ತರ ಅಂದ್ರೆ, ನಿಜವಾಗ್ಲೂ ಶ್ರೀಮಂತರಾಗಕ್ಕೆ ಟ್ರೈ ಮಾಡೋದ್ಕಿಂತ ಶ್ರೀಮಂತರ ತರ ತೋರ್ಸೋಕೆ ಅಂತಾನೆ ಜಾಸ್ತಿ ಖರ್ಚು ಮಾಡ್ತಾರೆ. ಲೋನ್ ತಗೊಳ್ತಾರೆ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರೆ. ಜೇಬಲ್ ದುಡ್ಡಿಲ್ಲ ಅಂದ್ರೂ ಜನಗಳ ಮುಂದೆ ವ್ಯಾಲ್ಯೂ ಎಲ್ಲಿ ಕಡಿಮೆ ಆಗುತ್ತೋ ಅಂತ ಬ್ರಾಂಡೆಡ್ ಬಟ್ಟೆಗಳನ್ನೇ ಹಾಕ್ತಾರೆ. ಬ್ರಾಂಡೆಡ್ ಲಕ್ಸುರಿ ಐಟಮ್ಸ್ ನ ಸಾಲ ಮಾಡಾದ್ರೂ ತಗೊಳ್ತಾರೆ. ಈ ಸಾಲ ತೀರ್ಸಕ್ಕೆ ಇವ್ರ ಅರ್ಧ ಸ್ಯಾಲ್ರಿ ಇಎಂಐ ರೀತಿಲಿ ಹೋಗುತ್ತೆ. ಇನ್ ಅರ್ಧ ಸ್ಯಾಲ್ರಿ ಜೀವನ ಮಾಡಕ್ಕಾಗುತ್ತೆ. ಇನ್ನೆಲ್ಲಿ ಬಡವರು ಶ್ರೀಮಂತರಾಗ್ತಾರೆ? ನಮ್ಮ ಖುಷಿಗಾಗಿ ನಮ್ಮತ್ರ ಎಷ್ಟಿದ್ಯೋ ಅದ್ರಲ್ಲಿ ಖರ್ಚು ಮಾಡೋದು ತಪ್ಪಲ್ಲ. ಬಟ್ ಜನಗಳನ್ನ ಮೆಚ್ಚಿಸೋಕೆ ಅಂತ ಸಾಲ ಮಾಡಿ, ಇಲ್ಲೂ ಸಲ್ಲದ ಜವಾಬ್ದಾರಿಗಳನ್ನೆಲ್ಲ ತಲೆ ಮೇಲೆ ಹಾಕೊಂಡು ನಿಮ್ಮ ನೆಮ್ಮದಿ ಹಾಳು ಮಾಡ್ಕೊಳೋದಿದೆಯಲ್ಲ, ಇದು ದೊಡ್ಡ ತಪ್ಪು. ಎರಡನೇ ಅಭ್ಯಾಸ, ಸಾಲ ಮಾಡಿ ಮದುವೆ ಅಥವಾ ಗೃಹ ಪ್ರವೇಶ ಈ ತರ ಫಂಕ್ಷನ್ಸ್ ನ ತುಂಬಾ ಅದ್ದೂರಿಯಾಗಿ ಮಾಡೋದು. ನಾನ್ ನನ್ ಕಣ್ಮುಂದೆ ನೋಡಿರೋ ಒಂದು ಕೆಟ್ಟ ಅಭ್ಯಾಸದಲ್ಲಿ ಇದು ಒಂದು. ತಮ್ಮ ಕೆಪಾಸಿಟಿಗಿಂತ ಜಾಸ್ತಿ ಖರ್ಚು ಮಾಡಿ ಗ್ರ್ಯಾಂಡ್ ಆಗಿ ಮದ್ವೆ ಗೃಹ ಪ್ರವೇಶ ಫಂಕ್ಷನ್ಸ್ ನ ಮಾಡ್ಕೊಳ್ಳೋದು. ಇರೋದ್ ಒಂದೇ ಜೀವನ, ಒಂದೇ ಸಲ ಮದ್ವೆ ಆಗೋದು, ಅಥವಾ ಇರೋಳೊಬ್ಳು ಮಗ ಅಥವಾ ಮಗಳು ಅಂತ ಬೇಕಾಬಿಟ್ಟಿ ಖರ್ಚು ಮಾಡಿ 10 ಲಕ್ಷದಲ್ಲಿ ಆಗೋ ಫಂಕ್ಷನ್ಸ್ ನ 20 ಲಕ್ಷದಲ್ಲಿ ಮಾಡೋದು. ನಮ್ ಮದ್ವೆ ಬಗ್ಗೆ ಸಂಬಂಧಿಕರು ಊರವರೆಲ್ಲ ನೋಡ್ದವ್ರು ಏನ್ ಸಕ್ಕತ್ತಾಗ್ ಮಾಡಿದ್ರು ಅಂತ ಅಂದ್ಕೋಬೇಕು ಅಂತ ಸಾಲ ಮಾಡಿ ಆದ್ರೂನು ಸಕ್ಕತ್ತಾಗ್ ಡೆಕೋರೇಷನ್ ಮಾಡ್ಸೋದು, ನೂರಾರ್ ರೀತಿ ಅಡ್ಗೆ ಮಾಡ್ಸೋದು. ಆದ್ರೆ ನೀವ್ ಅಷ್ಟು ಕಷ್ಟಪಟ್ಟು ಮಾಡಿರೋದ್ನೆಲ್ಲ ಮರ್ತು ಬಂದಿರೋ ಜನ ಸಾಂಬಾರ್ಗೆ ಖಾರನೇ ಇಲ್ಲ ಅಂತನೋ ಅಥವಾ ಸ್ವೀಟ್‌ಗೆ ಸ್ವೀಟೇ ಇರ್ಲಿಲ್ಲ ಅಂತನೋ ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ಮಾಡಿರೋ ಸಾಲಕ್ಕೆ ಬಡ್ಡಿ ಸಹ ಕಟ್ಟಕ್ಕಾಗ್ದೆ ಆ ಫ್ಯಾಮಿಲಿ ಇನ್ನು 5-6 ವರ್ಷ ನರಕ ಅನುಭವಿಸ್ಬೇಕಾಗುತ್ತೆ. ಫಂಕ್ಷನ್ ಮಾಡಿ, ಬೇಡ ಅಂತ ಹೇಳಲ್ಲ. ಬಟ್ ಸಾಲ ಮಾಡಿ ಬೇರೆಯವ್ರನ್ನ ಅಂದ್ರೆ ಮೆಚ್ಚಿಸೋಕೋಸ್ಕರ ನಿಮ್ಮ ನೆಮ್ಮದಿನ ಹಾಳ್ ಮಾಡ್ಕೋಬೇಡಿ. ಮೂರನೇ ಅಭ್ಯಾಸ, ಒಂದೇ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋದು. ತುಂಬಾ ಮಿಡಲ್ ಕ್ಲಾಸ್ ಜನ ಮಾಡೋದೇನಂದ್ರೆ, ಚೆನ್ನಾಗ್ ಓದಿ ಒಂದೊಳ್ಳೆ ಕೆಲ್ಸಕ್ಕೆ ಹೋಗಿದ್ರೆ ಒಂದೊಳ್ಳೆ ಸ್ಯಾಲರಿ ಬರುತ್ತೆ, ಲೈಫ್ ಸೆಟ್ಲ್ ಆಗುತ್ತೆ ಅಂತ. ಬಟ್ ಆದ್ರೆ ರಿಯಾಲಿಟಿ ಹಂಗಲ್ಲ. ಸಪೋಸ್ ಇವಾಗ ನೀವೊಬ್ರು ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂದ್ರೆ, ನಿಮ್ಮ ಫ್ಯಾಮಿಲಿ ಎಲ್ಲ ನಿಮ್ ಮೇಲ್ ಡಿಪೆಂಡ್ ಆಗಿದ್ರೆ, ಏನೋ ಒಂದು ಅನ್‌ಎಕ್ಸ್‌ಪೆಕ್ಟೆಡ್ ಆಗಿ ನಿಮ್ಮನ್ನ ಕಂಪ್ನಿಯಿಂದ ತೆಗ್ದಾಕಿರೋ ಅಥವಾ ನಿಮ್ಗೇನೋ ಹೆಲ್ತ್ ಇಶ್ಯೂನೋ ಬಂದ್ರೆ, ಇಡೀ ಒಂದು ನಿಮ್ಮ ಫ್ಯಾಮಿಲಿ ಜೀವನ ನಡೆಸೋಕೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಅದ್ರಿಂದ ಕೆಲ್ಸದ ಜೊತೆಯಲ್ಲೇ ಒಂದು ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಬಿಸ್ನೆಸ್‌ನ ಸ್ಟಾರ್ಟ್ ಮಾಡಿ. ಡಿಮ್ಯಾಂಡ್ ಇರೋ ಸ್ಕಿಲ್ಸ್‌ನ ಕಲ್ತು ಒಳ್ಳೆ ಒಂದು ಪ್ಯಾಸಿವ್ ಇನ್ಕಮ್‌ನ ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಿ. ಒಂದೇ ಆದಾಯದ ಮೇಲೆ ಡಿಪೆಂಡ್ ಆಗೋದು ನಾವು ಒಂದೇ ಕುರ್ಚಿ ಮೇಲೆ ಅಂದ್ರೆ ಕೂತಿರೋವಷ್ಟು ಡೇಂಜರ್ ಇರುತ್ತೆ. ನಾಲ್ಕನೇ ಅಭ್ಯಾಸ, ಆಸ್ತಿ ಮತ್ತೆ ಖರ್ಚಿನ ಮಧ್ಯೆ ಅಂದ್ರೆ ಒಂದು ಡಿಫ್ರೆನ್ಸ್ ಗೊತ್ತಿಲ್ಲದೆ ಇರೋದು. ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ನಮ್ ಕೈಯಿಂದ ಏನ್ ಹಣ ಹೋಗುತ್ತೆ ಅದು ನಮ್ಗೆ ಲಯಬಿಲಿಟಿ. ನಮ್ ಕೈಗೆ ಏನ್ರಿಂದ ಹಣ ಬರುತ್ತೆ ಅದು ನಮ್ಗೆ ಆಸ್ತಿ. ಸೊ ನೀವು ಇವಾಗ ತಗೊಳ್ಳೋ ಒಂದು ಬೈಕ್, ಕಾರ್ ಅಥವಾ ಲಕ್ಸುರಿ ಫೋನ್, ಇವೆಲ್ಲ ನಿಮ್ಗೆ ಖರ್ಚುಗಳಾಗಿರ್ತವೆ. ಯಾಕಂದ್ರೆ ಇವುಗಳಿಗೆ ನೀವು ಸರ್ವಿಸ್ ಮಾಡಿಸ್ಬೇಕು, ರಿಪೇರಿ ಮಾಡಿಸ್ಬೇಕು, ಮಂತ್ಲಿ ರೀಚಾರ್ಜ್ ಮಾಡಿಸ್ಬೇಕು. ಇದಕ್ಕೆ ನಿಮ್ ಕೈಯಿಂದ ಅಂದ್ರೆ ತಿಂಗಳು ದುಡ್ಡು ಹೋಗ್ತಾ ಇರುತ್ತೆ. ಸೊ ಮತ್ತೆ ಇದ್ರದ್ದು ಬೆಲೆ ದಿನೇ ದಿನೇ ಕಡಿಮೆ ಆಗ್ತಿರುತ್ತೆ. ಇವಾಗ ನೀವು ಒಂದು ಫೋನ್ನ 1 ಲಕ್ಷ ಕೊಟ್ಟು ತಗೊಂಡಿದ್ದೀರಾ ಅಂದ್ರೆ, ಇನ್ನು 6 ತಿಂಗಳು ಬಿಟ್ಟು ಅದ್ರ ಬೆಲೆ 1 ಲಕ್ಷನೇ ಇರೋದಿಲ್ಲ. ಸೊ ಇದು ನಮ್ಗೆ ಲಯಬಿಲಿಟಿ ಆಗಿರುತ್ತೆ. ಆದ್ರೆ ಕೆಲವರು ಇದನ್ನ ಆಸ್ತಿ ಅನ್ನೋ ತರ ಥಿಂಕ್ ಮಾಡ್ತಾರೆ. ಇದು ಆಸ್ತಿ ಅಲ್ಲ. ನಮ್ಗೆ ಆಸ್ತಿ ಅಂದ್ರೆ ನಿಮ್ಗೆ ಅದರಿಂದ ಇನ್ಕಮ್ ಬರ್ಬೇಕು. ಅದ್ರ ಬೆಲೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ಬೇಕು. ಶ್ರೀಮಂತರು ಹೀಗೆ ಮಾಡೋದು. ಅವರಿಗೆ ಇನ್ಕಮ್ ಬರೋ ಆಸ್ತಿಗಳು ಅಥವಾ ಇನ್ಕಮ್ ಬರೋ ಒಂದು ಸೈಟ್ ಇಂಥದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಬಂದ ದುಡ್ಡಿಂದ ಅವ್ರಿಗೆ ಬೇಕಾದ ಲಕ್ಸುರಿ ಐಟಮ್ಸ್ ನ ತಗೊಂಡು ಅವ್ರಿಗೆ ಬೇಕಾದ ರೀತಿ ಎಂಜಾಯ್ ಮಾಡ್ತಾರೆ. ಐದನೇ ಅಭ್ಯಾಸ, ಸೇವಿಂಗ್ಸ್ ಮಾಡ್ತಾರೆ ಆದ್ರೆ ಅದನ್ನ ಇನ್ವೆಸ್ಟ್ ಮಾಡಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅವರಿಗೆ ಚಿಕ್ಕವರಿಂದಲೂ ದುಡ್ಡನ್ನ ಸೇವ್ ಮಾಡೋದನ್ನ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವರು ಚೆನ್ನಾಗಿ ಕಲ್ತ್ಕೊಂಡು ಬಂದಿರ್ತಾರೆ. ಆದ್ರೆ ಆ ದುಡ್ಡನ್ನ ಯಾವ ತರ ದುಡಿಸ್ಬೇಕು ಅಂತ ಗೊತ್ತಿರಲ್ಲ. ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಗೊತ್ತಿರಲ್ಲ.
ಕೆಲವ್ರಂತೂ ಸೇವಿಂಗ್ಸ್ ಅಕೌಂಟಲ್ಲೇ ಸೇಫ್ ಆಗಿ ಇಟ್ಟಿರ್ತಾರೆ. ಅಥವಾ ಬೀರೋ ಏನಾದ್ರೂ ಒಂದು ಮನೆಯಲ್ಲಿ ಎಲ್ಲಿ ಸೇಫ್ ಜಾಗ ಇರುತ್ತೆ ಅಲ್ಲಿ ಇಟ್ಟು ಸುಮ್ನೆ ಆಗಿರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರಲ್ಲ. ಅಂದ್ರೆ ಅದು ದಿನ ಕಳೀತಾ ಕಳೀತಾ ಆ ದುಡ್ಡಿನ ಬೆಲೆ ಕಡಿಮೆ ಆಗುತ್ತೆ ಅಂತ. ಇವತ್ತು 1,00,000ಕ್ಕೆ ಬರೋ ವಸ್ತು ಇನ್ 2-3 ವರ್ಷ ಬಿಟ್ರೆ ಆ ವಸ್ತುವಿನ ಬೆಲೆ 3-4 ಲಕ್ಷ ಆಗಿರುತ್ತೆ. ಆದ್ರೆ ನಿಮ್ಮ ಸೇವಿಂಗ್ಸ್ ಮಾತ್ರ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಅದ್ರಿಂದ ನೀವು ಸೇವ್ ಮಾಡಿದ್ದ ಹಣನ ಅದ್ರ ಬೆಲೆ ದಿನೇ ದಿನೇ ಜಾಸ್ತಿ ಆಗೋ ಕಡೆ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಅದ್ರ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ನಿಮ್ಗೆಲ್ಲ ಓಕೆ ಅನ್ಸಿದ ಮೇಲೆನೆ ಇನ್ವೆಸ್ಟ್ ಮಾಡಿ. ಇಲ್ಲ ಅಂದ್ರೆ ಲಾಸ್ ಆಗೋ ಚಾನ್ಸು ಕೂಡ ಇರುತ್ತೆ. 6ನೇ ಅಭ್ಯಾಸ, ಯಾವುದೇ ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ದೆ ಅವತ್ತದ್ ಅವತ್ತೇ ಖರ್ಚು ಮಾಡೋದು. ತುಂಬಾ ಜನ ಆ ತಿಂಗ್ಳು ಸಂಬಳನ ಆ ತಿಂಗ್ಳು ಮುಗಿಯೋದ್ರಲ್ಲಿ ಎಲ್ಲ ಮುಗ್ಸಾಕ್ತಾರೆ. ಆದ್ರೆ ನಮ್ ಫ್ಯೂಚರ್ ಅಲ್ಲಿ ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಏನ್ ಬೇಕಾದ್ರೂ ಆಗ್ಬೋದು. ಏನಾಗುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಆಕಸ್ಮಿಕವಾಗಿ ದುಡಿತಿರೋ ನಿಮ್ಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆಗ್ಬೋದು. ಅಥವಾ ಜಾಬ್ ಇಂದ ನಿಮ್ಮನ್ನ ಸಡನ್ ಆಗಿ ತೆಗ್ದಾಕ್ಬೋದು. ನಿಮ್ ಮನೆಯಲ್ಲಿ ಯಾರಿಗಾದ್ರೂ ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಏನಾದ್ರೂ ಪ್ರಾಬ್ಲಮ್ಸ್ ಆಗ್ಬೋದು. ಈ ಹಾಸ್ಪಿಟಲ್ಸ್‌ಗೆ ನೀವು ಹುಡುಕಿರುವಂತ ಸಣ್ಣ ಪುಟ್ಟ ದುಡ್ಡೆಲ್ಲ ಒಂದೇ ದಿನದಲ್ಲಿ ಮುಗ್ದೋಗುತ್ತೆ. ಕೊನೆಗೆ ಕ್ರೆಡಿಟ್ ಕಾರ್ಡ್ ಅಥವಾ ಸಾಲ ಮಾಡ್ಬೇಕಾಗುತ್ತೆ. ಇದ್ರಿಂದ ಅನಿರೀಕ್ಷಿತ ಪರಿಸ್ಥಿತಿಗೆ ಸ್ವಲ್ಪ ಆದ್ರೂನು ನೀವು ದುಡ್ದಿದ್ರಲ್ಲಿ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಮೇಂಟೈನ್ ಮಾಡೋದು ಒಳ್ಳೇದು. 7ನೇ ಅಭ್ಯಾಸ ಬಂದು ಫೈನಾನ್ಷಿಯಲ್ ಎಜುಕೇಶನ್ ಕೊರತೆ. ಅಂದ್ರೆ ದುಡ್ಡು ಸಂಪಾದಿಸೋದು ಒಂದ್ ಕಲೆ ಆದ್ರೆ ಆ ದುಡ್ಡನ್ನ ಉಳಿಸಿ ಬೆಳೆಸೋದು ಇನ್ನೊಂದು ಕಲೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ತುಂಬಾ ಜನ ದುಡ್ಡನ್ನ ಸಂಪಾದನೆ ಮಾಡಕ್ಕೆ ತುಂಬಾ ಕಷ್ಟಪಡ್ತಾರೆ. ತುಂಬಾ ಟೈಮ್‌ನ ಸ್ಪೆಂಡ್ ಮಾಡ್ತಾರೆ. ಆದ್ರೆ ಆ ದುಡ್ಡನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು, ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಬಜೆಟ್ ಹೆಂಗ್ ಮಾಡ್ಬೇಕು, ಟ್ಯಾಕ್ಸ್, ಇನ್ಶೂರೆನ್ಸ್ ಇವೆಲ್ಲದ್ರ ಬಗ್ಗೆ ಗೊತ್ತೇ ಇರಲ್ಲ. ಅಷ್ಟ್ ಕಷ್ಟಪಟ್ಟು ದುಡ್ದಿದ್ ದುಡ್ಡನ್ನ ಹೆಂಗ್ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಫೈನಾನ್ಷಿಯಲ್ ಎಜುಕೇಶನ್ ತಿಳ್ಕೊಳಕ್ಕೆ ಅಟ್‌ಲೀಸ್ಟ್ ಒಂದು ದಿನದಲ್ಲಿ 30 ಮಿನಿಟ್ಸ್ ಆದ್ರೂ ಟೈಮ್ ಕೊಡಿ. ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ದೆ ನೀವು ಎಷ್ಟ್ ಕಷ್ಟಪಟ್ಟು ದುಡಿದ್ರು ಅದು ನಿಮ್ ಕೈಯಲ್ಲಿರಲ್ಲ. ಲಾಸ್ಟ್ ಅಲ್ಲಿ ಒಂದ್ ಮಾತ್ ಹೇಳ್ಬೇಕಂದ್ರೆ, ಬಡವರಾಗಿ ಹುಟ್ಟೋದ್ ತಪ್ಪಲ್ಲ, ಆದ್ರೆ ಬಡವರಾಗಿ ಸಾಯೋದು ನಮ್ದೇ ತಪ್ಪು. ಹಳೆ ಹ್ಯಾಬಿಟ್ಸ್‌ನ, ಹಳೆ ಮೈಂಡ್‌ಸೆಟ್‌ನ ಇಟ್ಕೊಂಡು ಲೈಫ್ ಲಾಂಗ್ ಹೇಗಿದ್ವೋ ಹಾಗೆ ಜೀವನ ಮಾಡೋ ಅವಶ್ಯಕತೆ ಇಲ್ಲ. ಹಣಕ್ಕಿಂತ ಫಸ್ಟು ನಿಮ್ಮ ಹ್ಯಾಬಿಟ್ಸ್‌ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಹ್ಯಾಬಿಟ್ಸ್ ಚೇಂಜ್ ಆದ್ರೆ ನೀವು ತಗೊಳ್ಳೋ ಡಿಸಿಷನ್ ಚೇಂಜ್ ಆಗುತ್ತೆ. ನಿಮ್ಮ ಡಿಸಿಷನ್ ಚೇಂಜ್ ಆದ್ರೆ ಇಡೀ ನಿಮ್ಮ ಜೀವನನೇ ಚೇಂಜ್ ಆಗುತ್ತೆ. ಈ ವಿಡಿಯೋದಲ್ಲಿ ಹೇಳಿರೋ ಎಲ್ಲಾ ಹ್ಯಾಬಿಟ್ಸು ಎಲ್ಲರಿಗೂ ಅನ್ವಯ ಆಗದೆ ಇರ್ಬೋದು. ಬಟ್ ನಿಮ್ಗೇನಾದ್ರೂ ಆ ತರ ಹ್ಯಾಬಿಟ್ಸ್ ಇದ್ರೆ ಇವತ್ತಿನಿಂದಲೇ ಚೇಂಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಯೂಸ್‌ಫುಲ್ ಅನ್ಸಿದ್ದು, ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಆದ ಯೂಸ್‌ಫುಲ್ ಇನ್ಫಾರ್ಮೇಷನ್ ತಗೊಂಡ್ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.